ನಮಸ್ಕಾರ. ನ್ಯೂಸ್ ಫಸ್ಟ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತೇಜಸ್ವಿನಿ. ಇವತ್ತು ನಮ್ಮ ಶೋನಲ್ಲಿ, ನಮ್ಮ ಸ್ಟುಡಿಯೋದಲ್ಲಿ ಬಿಗ್ ಬಾಸ್ ನಿಂದ ಎಲಿಮಿನೇಟ್ ಆದಂತಹ ಚೈತ್ರ ಕುಂದಾಪುರ ಅವರಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ, ಹಾಗೆ ಅವರ ಬಿಗ್ ಬಾಸ್ ಜರ್ನಿ ಹೇಗಿತ್ತು ಅಂತ ಕೇಳೋಣ. ನಮಸ್ತೆ ಚೈತ್ರ. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ಹೇಗಿದ್ದೀರಿ? ತುಂಬಾ ಚೆನ್ನಾಗಿದ್ದೇನೆ. ಓಕೆ, ಬಿಗ್ ಬಾಸ್ ಇಂದ ಹೊರಗೆ ಬಂದಿದ್ದು ಹೇಗೆ ಅನ್ನಿಸ್ತಾ ಇದೆ? ಫಸ್ಟ್ ಆಫ್ ಆಲ್ ಒಂದು ಸಮಾಧಾನ ಇದೆ, ಸಾರ್ಥಕದ ಪ್ರಯಾಣ ಅಂತ ಮುಗಿಸ್ಕೊಂಡು ಬಂದಿದ್ದೇನೆ, ಅದಕ್ಕೆ ತೃಪ್ತಿ ಇದೆ ಅಷ್ಟೇ ಅಂತ. ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರೆ ಅಂದ್ರೆ 100 days ಇರ್ತೀನಿ ಅಥವಾ ಇನ್ನೂ ಇರಬೇಕಿತ್ತು ಅಲ್ಲ, ಇಷ್ಟು ಬೇಗ ಬಂದ್ಬಿಟ್ಟೆ, ಈ ತರ ಏನಾದ್ರು ಎಕ್ಸ್ಪೆಕ್ಟೇಷನ್ ಇತ್ತಾ ನಿಮಗೆ? ಖಂಡಿತ ಇಲ್ಲ. ನಾನು ಮೊದಲನೇ ವಾರ ಹೋಗದೆ ಇದ್ರೆ ಸಾಕು, ಒಂದು ವಾರ ಮೊದಲನೇ ವಾರ ಹೋದ್ಲು ಅಂತ ಅನ್ನಿಸ್ಕೊಳ್ಬಾರ್ದು ಅನ್ನೋದೊಂದು ಇತ್ತು ನನಗಷ್ಟೇ. ಯಾಕಂದ್ರೆ ಸಾಮಾಜಿಕ ಜೀವನದಲ್ಲಿ ಇದ್ದಿದ್ರಿಂದ ನಮ್ದು ಒಂದಷ್ಟು ವರ್ಗ ಅಂತಿರುತ್ತೆ, ನಮ್ಮ ಬೆಂಬಲಿಗರು ಅಂತಿರ್ತಾರೆ. ಮೊದಲನೇ ವಾರನೇ ಬಂದ್ಬಿಟ್ರೆ ಇವಳಿಗೆ ಇಷ್ಟೇ ನಾ ಬೆಂಬಲಿಗರಿರೋದು ಅನ್ನೋ ಥರದೊಂದು ಇರುತ್ತೆ, ಯಾರು ವೋಟ್ ಮಾಡೋರೇ ಇಲ್ವಾ ಅನ್ನೋ ಥರ ಇರುತ್ತೆ. ಅದೊಂದು ಆಗಬಾರ್ದು ಅನ್ನೋದೊಂದು ಇತ್ತಷ್ಟೇ. ಅದು ಬಿಟ್ಟು ಅದರಿಂದ ಆಚೆಗೆ ನಾನು ಇಷ್ಟು ದಿನ ಬರ್ತೀನಿ ಅಂತ ಖಂಡಿತ ಅಂದ್ಕೊಂಡಿಲ್ಲ. ಯಾಕಂದ್ರೆ ನನ್ನ ಪ್ರಪಂಚನೇ ಅಲ್ಲ ಅದು, ಬೇರೆ ಯಾವುದೋ ಪ್ರಪಂಚದಿಂದ ಬಂದಿರೋಳು ನಾನು. ಅಲ್ಲಿ ಸರ್ವೈವ್ ಆಗೋದು ಅಷ್ಟು ಸುಲಭ ಇಲ್ಲ. ಸೊ ಅದನ್ನೆಲ್ಲ ಇದು ಮಾಡ್ಕೊಂಡು 104 ದಿನ 105 ದಿನ ಇದ್ದೆ ಅನ್ನೋದೇ ನನಗೆ ತುಂಬ ಖುಷಿ ವಿಚಾರ.